Dear students, myself Chaitra C, Assistant Professor in Political Science. So I am presenting before you the objectives of Indian foreign policy in today's session. So 6ನೇ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಭಾರತ ವಿದೇಶಾಂಗ ನೀತಿಯ ಧ್ಯೇಯೋದ್ದೇಶಗಳು ಅಂತ ಒಂದು ಟಾಪಿಕ್ ಇದೆ. ಅದನ್ನು ನಾನು ಬ್ರೀಫಾಗಿ ಕಾಂಪ್ರಿಹೆನ್ಸಿವ್ ಆಗಿ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಇಲ್ಲೀಗ ನೋಡಿ, ಭಾರತ ವಿದೇಶಾಂಗ ನೀತಿ ಅಂತ ಹೇಳಿದಾಗ ಭಾರತ ಒಂದು ಪರಮಾಧಿಕಾರ ಹೊಂದಿರುವಂತಹ ರಾಷ್ಟ್ರ. ಬ್ರಿಟನ್ನಿಂದ ಸ್ವತಂತ್ರ ಪಡೆದು ಸ್ವತಂತ್ರವಾಗಿ ತನ್ನ ವಿದೇಶಾಂಗ ನೀತಿಯನ್ನು ಪ್ರತಿಪಾದಿಸ್ತಾ ಇರುವಂತಹ ದೇಶ. ಓಕೆ, ಸೊ 1947 ನಮಗೆ ಸ್ವತಂತ್ರ ಬಂದ ನಂತರ ಅದ್ರ ಜೊತೆನಲ್ಲೇ ನಮ್ಮ ಭಾರತ ಸಂವಿಧಾನ ಕೂಡ ಭಾರತ ವಿದೇಶಾಂಗ ನೀತಿಯನ್ನು ಸಪೋರ್ಟ್ ಮಾಡಿದೆ. ಭಾರತದ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಮಾನ್ಯತೆಯನ್ನು ನೀಡಿದೆ. ಹೇಗೆ ನೀಡಿದೆ, ಎಲ್ಲಿ ನೀಡಿದೆ ಅಂತ ನೀವು ಪ್ರಮುಖವಾಗಿ ನೋಡೋದಾದರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಿತ ತತ್ವಗಳು ಅಂತ ನಾವು ಓದ್ತೀವಲ್ವಾ. ಸೊ ಅದರ ಕೆಲವು ಪ್ರಿನ್ಸಿಪಲ್ಸ್, ಆರ್ಟಿಕಲ್ 51 ಇನ್ ಪರ್ಟಿಕ್ಯುಲರ್, ಅದರಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತಹ ತತ್ವಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಸೊ ನಾನೊಂದು 4 ಲಿಸ್ಟ್ ಮಾಡಿದ್ದೀನಿ. ಮುಂದೆ ಒಂದು ಸೆಷನಲ್ಲಿ ನಾನು ಇದರ ಇನ್ನೊಂದು ಭಾಗವನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಸೊ ಇಲ್ಲಿಗ ನೋಡಿ, ಆರ್ಟಿಕಲ್ 51 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಲೇ ಹೇಳಿದ ಹಾಗೆ, ಇಟ್ ಎಂಬಾಡೀಸ್ ದ ಪ್ರಮೋಷನ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸ್ಟೆಬಿಲಿಟಿ. ಅಂದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸ್ಥಿರತೆ ಅಥವಾ ಭದ್ರತೆ ಅಥವಾ ಸಮತೋಲನೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಆರ್ಟಿಕಲ್ 51 ನೀಡಲಾಗಿದೆ. ಅದರ ತಾತ್ಪರ್ಯ ಹೀಗಿದೆ. ಮೊದಲನೇದು ಆಗಲೇ ಹೇಳಿದ್ದು, ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದು. ಎರಡನೇದು, ಮೇಂಟೈನ್ ಜಸ್ಟ್ ಆ್ಯಂಡ್ ಆನರಬಲ್ ರಿಲೇಷನ್ಸ್ ಬಿಟ್ವೀನ್ ನೇಷನ್ಸ್, ಅಂದರೆ ರಾಷ್ಟ್ರಗಳ ನಡುವೆ ಆಯಿತಾ ನ್ಯಾಯಯುತವಾದ, ಗೌರವಯುತವಾದ, ಘನತೆಯುತವಾದ ಸಂಬಂಧಗಳನ್ನು ಕಾಯ್ದುಕೊಳ್ಳೋದು. ಬೇರೆ ದೇಶದವ್ರು ನಮ್ಮ ದೇಶಕ್ಕೆ ಬಂದಾಗ ನಾವು ಅವರನ್ನು ಗೌರವವಾಗಿ ನಡೆಸ್ಕೋಬೇಕು. ನಮ್ಮ ದೇಶದವ್ರು ಬೇರೆ ದೇಶಕ್ಕೆ ಹೋದಾಗ ಅದನ್ನು ಅವರು ರೆಸಿಪ್ರೊಕೇಟ್ ಮಾಡಬೇಕು. ಓಕೆ, ಅಟ್ ದ ಸೇಮ್ ಟೈಮ್ ಬೇರೆ ರಾಷ್ಟ್ರಗಳ ರಾಷ್ಟ್ರೀಯ ಹಿತಾಸಕ್ತಿಯನ್ನು ನಾವು ಗೌರವಿಸಬೇಕು. ನಮ್ಮ ರಾಷ್ಟ್ರದ ಹಿತಾಸಕ್ತಿಯನ್ನು ಬೇರೆ ರಾಷ್ಟ್ರಗಳು ಗೌರವಿಸಿದಾಗ ಈ ರೀತಿ ನ್ಯಾಯಯುತವಾದ ಮತ್ತು ಆನರಬಲ್ ರಿಲೇಷನ್ಸ್ನ ನಾವು ಕಾಣಬಹುದಾಗಿದೆ. ಆ್ಯಂಡ್ ದೆನ್ ದ ಥರ್ಡ್ ಪಾಯಿಂಟ್ ಐ ಹ್ಯಾವ್ ಸ್ಟೇಟೆಡ್ ಹಿಯರ್ ಇಸ್ ಇಟ್ ಶುಡ್ ಫೋಸ್ಟರ್ ರೆಸ್ಪೆಕ್ಟ್ ಫಾರ್ ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ಟ್ರೀಟಿ ಅಬ್ಲಿಗೇಷನ್ಸ್ ಆಫ್ ಆರ್ಗನೈಸ್ಡ್ ಪೀಪಲ್ ವಿತ್ ಒನ್ ಅನದರ್. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ಇಂಟರ್ನ್ಯಾಷನಲ್ ಲಾ ಮತ್ತು ಟ್ರೀಟಿ ಅಬ್ಲಿಗೇಷನ್. ಇಂಟರ್ನ್ಯಾಷನಲ್ ಲಾ ಅಂತಾರಾಷ್ಟ್ರೀಯ ಕಾನೂನು. ಓಕೆ, ಸೊ ಅಂತಾರಾಷ್ಟ್ರೀಯ ಕಾನೂನನ್ನು ಎಲ್ಲರೂ ಪಾಲಿಸಬೇಕು, ಅದಕ್ಕೆ ವಿಧೇಯತೆನ ತೋರಿಸ್ಬೇಕು, ಅದಕ್ಕೆ ಗೌರವವನ್ನು ಸೂಚಿಸಬೇಕು. ಆ್ಯಂಡ್ ದೆನ್ ಟ್ರೀಟಿ ಅಬ್ಲಿಗೇಷನ್ಸ್ ಆಫ್ ಆರ್ಗನೈಸ್ಡ್ ಪೀಪಲ್ ವಿತ್ ಒನ್ ಅನದರ್. ರಾಷ್ಟ್ರಗಳು ಓಕೆ ಯಾವುದೋ ಒಂದು ಪಬ್ಲಿಕ್ ಗೂಡ್ ಅಥವಾ ಕಾಮನ್ ಗೂಡಿಗೆ ಸಂಬಂಧಿಸಿದಂಥ ಒಪ್ಪಂದಗಳನ್ನು ಮಾಡ್ಕೊಂಡಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಮರ್ಕ್ಯೂರಿ ಕೇಳಿರ್ತೀರಲ್ಲ, ಮೆಟಲ್. ಸೊ ಮರ್ಕ್ಯೂರಿಯನ್ನು ಬಳಸೋದ್ರಿಂದ, ಅತಿಯಾಗಿ ಬಳಸೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಥರ್ಮೋಮೀಟರ್ ಮತ್ತು ಗ್ಲಾಸ್ ಮೇಕಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲೆಲ್ಲ ಮರ್ಕ್ಯೂರಿಯನ್ನು ಬಳಸ್ತಾರೆ. ಸೊ ಮರ್ಕ್ಯೂರಿ ಬಳಸೋದ್ರಿಂದ ಮೀನಮಾಟ ಅಂತ ಒಂದು ಕಾಯಿಲೆ ಬರುತ್ತೆ. ಓಕೆ, ಸೊ ಹಾಗಾಗಿ ಮೀನಮಾಟ ಕಾಯಿಲೆಯನ್ನು ದೂರ ಮಾಡಬೇಕು ಅಂತ ಹೇಳಿ ಮರ್ಕ್ಯೂರಿ ಏನಂತಾರೆ, ಅದರ ಒಂದು ಬ್ಯಾಡ್ ಇಫೆಕ್ಟ್ಸ್ನ ಕಡಿತ ಮಾಡಬೇಕಂತ ಹೇಳಿ ಮೀನಮಾಟ ಕಾನ್ಫರೆನ್ಸ್ ಒಂದನ್ನು ವಿಶ್ವಸಂಸ್ಥೆ ಆಯೋಜಿಸುತ್ತೆ. ಅದರ ನಂತರದಲ್ಲಿ ಮರ್ಕ್ಯೂರಿ ಬದಲಿಗೆ ಬೇರೆ ಕೆಮಿಕಲ್ನ ಯೂಸ್ ಮಾಡುವಂಥದ್ದು. ಓಕೆ, ಆ್ಯಂಡ್ ದೆನ್ ಅದರಲ್ಲಿ ಎಂಗೇಜ್ ಆಗಿರುವಂತಹ ಸ್ಟಾಫ್ ಯಾರು ಇರ್ತಾರಲ್ಲ, ಯಾರು ಅದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಮರ್ಕ್ಯೂರಿ ಫ್ಯಾಕ್ಟ್ರಿಗಳಲ್ಲಿ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡೋದು, ಇಂಥದನ್ನೆಲ್ಲ ಮಾಡ್ತು. ಆ್ಯಂಡ್ ಭಾರತ ಕೂಡ ಮೀನಮಾಟ ಕನ್ವೆನ್ಷನ್ಗೆ ಸಿಗ್ನೇಚರನ್ನು ಹಾಕಿದೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರ ಹಿತದೃಷ್ಟಿಯಿಂದ ಒಪ್ಪಂದಗಳನ್ನ ಸಹಿ ಮಾಡಲಾಗತ್ತೆ. ಓಕೆ, ಕೆಲವೊಂದು ಸಲ ಕೆಲವು ಒಪ್ಪಂದಗಳು ನಮ್ಮ ಹಿತಾಸಕ್ತಿಗೆ ಪೂರಕ ಅಲ್ಲ ಅನಿಸಿದಾಗ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ. ಅದು ಕೂಡ ಇದೆ, ಅಂಥ ಪರಿಸ್ಥಿತಿಗಳು ಕೂಡ ಇದೆ. ಸೊ ಇಲ್ಲಿ ಏನು ಹೇಳ್ತಾರೆ, ಎಲ್ಲರಿಗೂ ಹಿತಕರ ಅಂದಂಥ ಕಾನೂನುಗಳನ್ನು ನಾವೆಲ್ಲರೂ ಒಪ್ಕೋಬೇಕು ಅಲ್ವಾ. ಓಕೆ, ಆ್ಯಂಡ್ ದೆನ್ ಎನ್ಕರೇಜಸ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ ಬೈ ಪೀಸ್ಫುಲ್ ಮೀನ್ಸ್. ಸೊ ಈ ಆರ್ಟಿಕಲ್ 51 ಅಡಿಯಲ್ಲಿರುವಂಥ ಇನ್ನೊಂದು ಪ್ರಮುಖ ಸಾರಾಂಶ ಅಥವಾ ತಾತ್ಪರ್ಯ ಅಂತ ನೋಡೋದಾದರೆ, ಅಂತಾರಾಷ್ಟ್ರೀಯ ಕಲಹಗಳು ಬರುತ್ತೆ ಆಯಿತಾ, ರಾಷ್ಟ್ರಗಳ ಮಧ್ಯೆ ಘರ್ಷಣೆ ಉಂಟಾಗುತ್ತೆ. ಈ ವ್ಯಕ್ತಿಗಳ ಮಧ್ಯೆ ಘರ್ಷಣೆ ಇದ್ದಾಗ ರಾಷ್ಟ್ರಗಳ ಮಧ್ಯೆ ಇರಲ್ವಾ, ಇರುತ್ತೆ. ಓಕೆ, ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಘರ್ಷಣೆಗಳು ಉಂಟಾದಾಗ ಅದನ್ನು ಮುಗಿಸೋದಕ್ಕೆ ಯುದ್ಧ ಮಾಡೋದಲ್ಲ. ಓಕೆ, ಯುದ್ಧ ಮಾಡೋದು ಎಲ್ಲದಕ್ಕೂ ಒಂದು ಕೊನೆಯ ರೆಸಲ್ಯೂಷನ್, ಏನಂತಾರೆ, ಫಾರ್ಮ್ ಆಫ್ ಸೊಲ್ಯೂಷನ್ ಅಲ್ಲ. ಸೊ ಇಲ್ಲೀಗ ಶಾಂತಿಯುತವಾಗಿ ಪರಿಹಾರ ಮಾಡಬೇಕು. ಯಾಕೆ ಇದನ್ನು ನಾವು ಒತ್ತು ನೀಡ್ತೀವಿ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ತನ್ನ ಸ್ವತಂತ್ರ ಚಳುವಳಿಯನ್ನು ಕೂಡ ಶಾಂತಿಯಿಂದ ಕಾಯ್ಕೊಂಡು ಬಂದಿದೆ. ಹಿಂಸೆ ಅಲ್ಲಲ್ಲಿ ಸಣ್ಣ ಪುಟ್ಟ ನಡೆದಿವೆ, ಇಲ್ಲ ಅಂತಿಲ್ಲ,
ಬಟ್ ಬೇರೆ ದೇಶಗಳಿಗೆ ಸಂಬಂಧಿಸಿದ್ರೆ ನಮ್ಮಲ್ಲಿ ನಡೆದಂತಹ ಮೂವ್ಮೆಂಟ್ ಏನಿತ್ತಲ್ಲ, ಫ್ರೀಡಮ್ ಮೂವ್ಮೆಂಟ್ ವಾಸ್ ಅ ರಿಲೇಟಿವ್ಲಿ ಪೀಸ್ಫುಲ್ ಒನ್, ಆಯಿತಾ. ನಮ್ಮಲ್ಲಿ ಬ್ಲಡ್ ಶೆಡ್ ಎಲ್ಲ ಕಡಿಮೆ ಇತ್ತು. ಸೊ ನಾವು ಆ ಸಂತತಿಯಿಂದ ಬಂದವರು. ನಮ್ಮಲ್ಲಿ ಬುದ್ಧ, ಗಾಂಧೀಜಿಯ ಪರಂಪರೆ ಇದೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯುದ್ಧಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ನೇರವಾಗಿ ಶಾಂತಿಗೆ ನೀಡಬೇಕು ಅಂತ ನಮ್ಮ ಸಂವಿಧಾನ ಕೂಡ ಬಯಸುತ್ತೆ. ಆ್ಯಂಡ್ ದೆನ್ ನಾವು ಕಮಿಂಗ್ ಟು ದ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ ಇಲ್ಲಿಗ ಭಾರತ ವಿದೇಶಾಂಗ ನೀತಿಯ ಧ್ಯೇಯೋದ್ದೇಶಗಳು. ನಾನು ಇಂಪಾರ್ಟೆಂಟಾಗಿ 5 ಧ್ಯೇಯೋದ್ದೇಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮುಂಬರುವ 5 ಸ್ಲೈಡ್ಸಲ್ಲಿ 5 ಪಾಯಿಂಟ್ಸ್ನ ಇಟ್ಟು ಅದಕ್ಕೆ ಸಂಬಂಧಿಸಿದ ಎಕ್ಸ್ಪ್ಲನೇಷನನ್ನು ಕೂಡ ನಾನಲ್ಲಿ 4 ಸಬ್ ಪಾಯಿಂಟ್ಸ್ ಆಗಿ ಕೊಟ್ಟಿದ್ದೀನಿ. ಸೊ ಮೊದಲನೇದಾಗಿ ಇದನ್ನು ಬಿಟ್ಟು ಅಡಿಷನ್ಸ್ ನೀವು ಬೇಕಿದ್ರೆ ಮಾಡ್ಕೋಬಹುದು, ಆಯಿತಾ. ಸೊ ನಾನಿದು ಎಕ್ಸಾಮ್ ಹಿತದೃಷ್ಟಿಯಿಂದ ಮತ್ತು ನಿಮಗೆ ನಾಲೆಡ್ಜ್ ಹಿತದೃಷ್ಟಿಯಿಂದ ಇದನ್ನು ನೀಡಿರ್ತೀನಿ ಇಲ್ಲಿ. ಸೊ ಮೊದಲನೇದು ಪ್ರಿಸರ್ವೇಷನ್ ಆಫ್ ಟೆರಿಟೋರಿಯಲ್ ಇಂಟೆಗ್ರಿಟಿ ಆ್ಯಂಡ್ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ವತಂತ್ರ ವಿದೇಶಾಂಗ ನೀತಿ. ಓಕೆ, ಯಾರೋ ಬೇರೆ ದೇಶದವರು ಡಿಟರ್ಮಿನ್ ಮಾಡೋದಲ್ಲ. ನಮ್ಮ ವಿದೇಶಾಂಗ ನೀತಿ ನಮ್ಮ ಹಿತಾಸಕ್ತಿ ಅನುಸಾರ ನಾವು ಫಾರ್ಮ್ ಮಾಡ್ತೀವಿ, ನಾವು ಫ್ರೇಮ್ ಮಾಡ್ತೀವಿ, ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ರೈಟ್. ಆ್ಯಂಡ್ ದೆನ್ ಎರಡನೇದು ಅದರಲ್ಲೇ ಇರೋದು ಟೆರಿಟೋರಿಯಲ್ ಇಂಟೆಗ್ರಿಟಿ. ನಮ್ಮ ಪ್ರಾದೇಶಿಕ ಸಮಗ್ರತೆಯನ್ನು, ಏಕತೆಯನ್ನು ನಾವು ಕಾಯ್ದುಕೋಬೇಕಾಗಿದೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ಭಾರತ 7 ರಾಷ್ಟ್ರಗಳ ಜೊತೆ ಗಡಿಯನ್ನು ಹಂಚ್ಕೋತಾ ಇದೆ, ತನ್ನ ಗಡಿ. ಈಗ ನೀವು ಶ್ರೀಲಂಕಾ ತಗೊಳ್ಳಿ, ಈ ಕಡೆಯಿಂದ ಮಯನ್ಮಾರ್ ತಗೊಳ್ಳಿ, ಬಾಂಗ್ಲಾದೇಶ್ ತಗೊಳ್ಳಿ, ಪಾಕಿಸ್ತಾನ ತಗೊಳ್ಳಿ, ಚೈನಾ ತಗೊಳ್ಳಿ, ಈ ರೀತಿ 7 ರಾಷ್ಟ್ರಗಳ ಜೊತೆ ತನ್ನ ಗಡಿಯನ್ನು ಹಂಚ್ಕೋತಾ ಇದೆ. ಆ್ಯಂಡ್ ದೆನ್ ಎಟ್ ದ ಸೇಮ್ ಟೈಮ್ ನಮ್ಮದು ಒನ್ ಆ್ಯಂಡ್ ಓನ್ಲಿ ಬಿಗ್ಗೆಸ್ಟ್ ಸಬ್ ಕಾಂಟಿನೆಂಟ್ ಅಂತೀವಿ, ಉಪಖಂಡ ಅಂತ ಕರಿತೀವಲ್ವ. 3 ಕಡೆ ನೀರು, 1 ಕಡೆ ಭೂಮಿ ಅಂತ ನಾವು ಕರಿತೀವಿ. ಸೊ ಹೀಗಿರುವಾಗ ನಮಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಬೇರೆ ಬೇರೆ ಕಡೆಗಳಿಂದ ನಮ್ಮ ಮೇಲೆ ಆಕ್ರಮಣ ನಡೆಯುವಂತಹ ಸಸೆಪ್ಟಬಿಲಿಟಿ ಹೆಚ್ಚಿರುವಂಥದ್ದು. ಓಕೆ, ಹಾಗಾಗಿ ನಮಗೆ ಟೆರಿಟೋರಿಯಲ್ ಇಂಟೆಗ್ರಿಟಿನ ಕಾಪಾಡ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಆದರೆ ಹಾಗಂತ ಹೇಳಿ ನಾವು ಅದನ್ನು ಕಾಂಪ್ರಮೈಸಿಗೆ ಭಾರತ ಯಾವತ್ತೂ ಇಳಿದಿಲ್ಲ. ಓಕೆ, ಸೊ ಇಂಡಿಯನ್ ಫಾರಿನ್ ಪಾಲಿಸಿ ಮೇನ್ ಉದ್ದೇಶ ಏನು ಅಂದರೆ ನಮ್ಮ ಪ್ರಾದೇಶಿಕ ಏಕತೆಯನ್ನು ಅಥವಾ ಇಂಟಿಗ್ರೇಷನನ್ನು ನಾವು ಕಾಯ್ದುಕೋಬೇಕು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅಸರ್ಟಿವ್ ಆಗಿ ನಮ್ಮ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಯನ್ನು ನಾವು ಎಲ್ಲರ ಮುಂದೆ ಪ್ರಸ್ತುತಪಡಿಸಬೇಕು. ಆ್ಯಂಡ್ ದೆನ್ ನೋಡಿ, ನಮ್ಮ ಪ್ರಮುಖವಾದಂಥ ಪಾಲಿಸಿ ನಾನ್ ಅಲೈನ್ಮೆಂಟ್. ಇದು ಮುಂದಿನ ಸೆಷನಲ್ಲಿ ಇನ್ ಡೀಟೇಲ್ ನಾನು ಹೇಳ್ತೀನಿ. ಸೊ ನಾನ್ ಅಲೈನ್ಮೆಂಟ್ ಅಲಿಪ್ತ ನೀತಿ ಅಂತಂದರೆ ತಟಸ್ಥಿಕೆ ಅಂತ ಕೆಲವರು ಹೇಳ್ತಾರೆ, ಬಟ್ ಇಟ್ ಈಸ್ ನಾಟ್ ನ್ಯೂಟ್ರಾಲಿಟಿ ಅಸ್ ಸಚ್, ಆಯಿತಾ. ಸೊ ಈಗ ಬ್ರಿಟನ್ ಮತ್ತು USSR ಅಥವಾ ಸೋವಿಯತ್ ಒಕ್ಕೂಟ ಮತ್ತು ಅಮೆರಿಕದ ಮಧ್ಯೆ ಸಿದ್ಧಾಂತದ ಆಧಾರದ ಮೇಲೆ ನಡೆದಂತಹ ಶೀತಲ ಸಮರ ಕಾಲದಲ್ಲಿ ಭಾರತ ಆಗ್ತಾನೆ ಸ್ವತಂತ್ರ ಹೊಂದಿತ್ತು. ನಮ್ಮ ಉದ್ದೇಶ ಇದ್ದಿದ್ದೇನು? ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ. ಬಡತನ ಇತ್ತು, ನಿರುದ್ಯೋಗ ಇತ್ತು, ಇಂಥೆಲ್ಲ ಸಮಸ್ಯೆಗಳು ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಈ ಬ್ರಿಟಿಷರೆಲ್ಲ ನಮ್ಮ ಎಲ್ಲ ಏನಂತಾರೆ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಬ್ರಿಟಿಷರು ಇರ್ಬೋದು, ಅವರು ಮುಂಚೆ ಬಂದವರೆಲ್ಲ ದೋಚ್ಕೊಂಡು ಹೋಗ್ತಾರೆ. ಸೊ ಭಾರತದಲ್ಲಿ ಬಡತನವನ್ನು ನಾವು ಸ್ವತಂತ್ರದ ನಂತರ ಕಾಣ್ತಾ ಇದ್ವಿ. ಸೊ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಬೇಕಿತ್ತು. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದ್ದಿದ್ದು ಪಾಪ್ಯುಲೇಷನ್. ಓಕೆ, ಸೊ ನಮ್ಮ ಜನಸಂಖ್ಯೆ ದೊಡ್ಡದಾಗಿತ್ತು, ಹಾಗಾಗಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದು ಕೂಡ ಸರ್ಕಾರಕ್ಕೆ ದೊಡ್ಡ ಚಾಲೆಂಜ್ ಆಗಿತ್ತು. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ನಾವು ಅಮೆರಿಕಕ್ಕೆ ಸಪೋರ್ಟ್ ಮಾಡೋಣ, ಸೋವಿಯತ್ ಒಕ್ಕೂಟಕ್ಕೆ ಸಪೋರ್ಟ್ ಮಾಡೋಣ? ಬೇಡ, ನಾವು ಇಬ್ಬರಿಗೂ ಸಪೋರ್ಟ್ ಮಾಡೋದು ಬೇಡ. ನಾವು ತಟಸ್ಥರಾಗಿರೋಣ. ಮಿಡ್ವೇ ಅಂತೀವಿ ಅದನ್ನು. ತಟಸ್ಥ ಅನ್ನೋದಕ್ಕಿಂತ ಮಧ್ಯಮ ಒಂದು ಮಾರ್ಗವನ್ನು ಭಾರತ ತಗೊಳುತ್ತೆ. ಓಕೆ, ಕಾಲದಿಂದ ಕಾಲಕ್ಕೆ ಸೋವಿಯತ್ ಒಕ್ಕೂಟದ ಜೊತೆನೂ ನಾವು ಒಪ್ಪಂದಗಳನ್ನ ಮಾಡ್ಕೊಂಡಿದ್ದೀವಿ, ಸಹಾಯವನ್ನು ಪಡ್ಕೊಂಡಿದ್ದೀವಿ. ಅಮೆರಿಕದ ಜೊತೆನೂ ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ, ಅವ್ರ ಹತ್ರನೂ ಸಹ ನಾವು ಸಹಾಯವನ್ನು ಪಡ್ಕೊಂಡಿದ್ದೀವಿ. ಓಕೆ, ಸೊ ನಾವು ಇಂಡಿಪೆಂಡೆಂಟಾಗಿ ಇವಾಗ ಫಾರ್ ಎಕ್ಸಾಂಪಲ್ ಸೋವಿಯತ್ ಒಕ್ಕೂಟದ ವಾರ್ಸೋ ಒಪ್ಪಂದ ಇತ್ತು, ಮಿಲಿಟರಿ ಅಲಯನ್ಸ್, ಅದೊಂದು ಮಿಲಿಟರಿ ಮೈತ್ರಿಕೂಟ. ನಾವು ಅದರ ಭಾಗ ಆಗಲಿಲ್ಲ. ನ್ಯಾಟೋ ಸಿಯೇಟೋ ನಾವು ಅದನ್ನು ಕೂಡ ಸೇರಲಿಲ್ಲ. ನಾವು ಸ್ವತಂತ್ರವಾಗಿ ಇದ್ವಿ. ನ್ಯಾಟೋ ಸಿಯೇಟೋ ಸೆಂಟೋ ಈ ರೀತಿ ಎಲ್ಲ ಒಪ್ಪಂದಗಳಿಂದ ನಾವು ದೂರ ಉಳಿದಿದ್ವಿ. ಆ್ಯಂಡ್ ದೆನ್ ಇದರಲ್ಲಿರುವಂತಹ ಥರ್ಡ್ ಪಾಯಿಂಟ್, ಮಲ್ಟಿಪೋಲಾರ್ ವರ್ಲ್ಡ್ ಆರ್ಡರ್ ವಿತ್ ಸಪೋರ್ಟ್ ಟು UN. ಓಕೆನಾ. ಸೊ ಇಲ್ಲಿಗೆ ನೋಡಿ, ವಿದೇಶಾಂಗ ನೀತಿ ಸ್ವತಂತ್ರ ಯಾಕೆ ಇರಬೇಕು ಅಂದರೆ ಇವತ್ತು ಬಹುಧ್ರುವಗಳಿವೆ. ಯಾವುದೋ ಒಂದು ದೇಶ ಬಲಿಷ್ಠ ಅಲ್ಲ. ಹಿಂದೆ ಬ್ರಿಟನ್ ಇಡೀ ಶತಮಾನದಲ್ಲಿ ಬ್ರಿಟನ್ ತನ್ನ ಆಧಿಪತ್ಯವನ್ನು ಸಾಧಿಸಿತ್ತು. ನೀವು ಮುಂದೆ ಹೋದರೆ ನೀವು 2 ದೇಶಗಳು ಶೀತಲ ಸಮರ ಕಾಲದಲ್ಲಿ 2 ರಾಷ್ಟ್ರಗಳು ತಮ್ಮ ಆಧಿಪತ್ಯವನ್ನು ಸಾಧಿಸಿತ್ತು. ಅದನ್ನ ನಾವು 2 ಪೋಲ್ಸ್ ಅಂತ ಕರಿತೀವಿ, ಧ್ರುವೀಕೃತ ವ್ಯವಸ್ಥೆ. ಆ್ಯಂಡ್ ದೆನ್ ಅದಾದಮೇಲೆ 1991 ಶೀತಲ ಸಮರ ಎಂಡ್ ಆದಾಗ ಏಕಧ್ರುವೀಕೃತ ವ್ಯವಸ್ಥೆ ಬಂತು. ಒಂದೇ ಒಂದು ಧ್ರುವ ಇತ್ತು, ದಟ್ ವಾಸ್ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಅದಾದ ನಂತರ LPG ಶಕೆ ಪ್ರಾರಂಭ ಆದಾಗ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್, ಅಲ್ಲಿಂದ ಈಚೆಗೆ ಏನಾಗಿದೆ ಅಂತ ನೋಡೋದಾದರೆ
ಮಲ್ಟಿಪಲ್ ಪೋಲ್ಸ್ ಬಂದಿವೆ ಆಯಿತಾ. ಭಾರತ ಇರ್ಬೋದು, ಜಪಾನ್, ಜರ್ಮನಿ, ಬ್ರೆಜಿಲ್, ಈ ರೀತಿ ಹೊಸ ಹೊಸ ರಾಷ್ಟ್ರಗಳು ಪವರ್ಫುಲ್ ಆಗಿ ಬೆಳೆದಿವೆ. ಓಕೆ, ಆ್ಯಂಡ್ ಇಟ್ ದ ಸೇಮ್ ಟೈಮ್ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಗೆ ತನ್ನದೇ ಆದಂಥ ಸ್ಥಾನಮಾನವನ್ನು ಎಲ್ಲ ರಾಷ್ಟ್ರಗಳು ಕೊಟ್ಟಿವೆ. ಅದಾದಮೇಲೆ ಬೈಲ್ಯಾಟ್ರಲ್, ನಾವು ನಮ್ಮ ವಿದೇಶಾಂಗ ನೀತಿನಲ್ಲಿ ನಾವು ಬೈಲ್ಯಾಟ್ರಲ್ ಅಂದರೆ ಪರಸ್ಪರ ಎರಡು ರಾಷ್ಟ್ರಗಳ ಮಧ್ಯೆ ನಡೆಯುವಂತಹ ಒಪ್ಪಂದಗಳಿರಬಹುದು, ಅಥವಾ ಏನು ಹೇಳ್ತಾರೆ ಟ್ರಾನ್ಸಾಕ್ಷನ್ಸ್, ವಹಿವಾಟುಗಳು ಆಯಿತಾ, ಅಥವಾ ಮಲ್ಟಿಲ್ಯಾಟ್ರಲ್ ಅರೇಂಜ್ಮೆಂಟ್ಸ್, ಎರಡಕ್ಕಿಂತ ಹೆಚ್ಚು ರಾಷ್ಟ್ರಗಳೊಂದಿಗೆ ನಾವು ಒಪ್ಪಂದಗಳು, ಕಾರ್ಯಕ್ರಮಗಳನ್ನೆಲ್ಲ ಹಂಚ್ಕೋತೀವಿ. ಯಾವ್ಯಾವ ಕ್ಷೇತ್ರಗಳಿಗೆ? ಸಾಮಾನ್ಯವಾಗಿ ಎಕಾನಮಿ, ಆಮದು ರಫ್ತು, ಓಕೆ, ಫ್ರೀ ಟ್ರೇಡ್ ಏರಿಯಾ ಅಂತ ಮಾಡ್ಕೋತೀವಿ. ಈಗ ನೀವು ಸಾಫ್ಟಾ ಅಂತಿದೆ, ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ ಅಂತ, ಇದ್ರ ಕೆಳಗಡೆ ಯಾವುದು ಸಾರ್ಕ್ ಹತ್ರ. ಆ್ಯಂಡ್ ಆಸಿಯಾನಿಗೆ ಹೋದರೆ ಆಸಿಯಾನ್ ಫ್ರೀ ಟ್ರೇಡ್ ಏರಿಯಾ ಇದೆ. ಓಕೆ, ಈ ರೀತಿ ನಾವು ನಮ್ಮದೇ ಆದಂಥ ಆರ್ಥಿಕವಾಗಿ ನಮಗೆ ಬೇಕಾದ ರೀತಿಯಲ್ಲಿ ನಾವು ರಾಷ್ಟ್ರಗಳ ಜೊತೆ ಸಂಬಂಧವನ್ನು ಇಟ್ಕೋತೀವಿ. ಡಿಫೆನ್ಸ್, ಓಕೆ, ಸೊ ಡಿಫೆನ್ಸ್ ಅಂತ ಬಂದಾಗ ನಾವು ಬೇರೆ ಬೇರೆ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರಗಳನ್ನ ಪಡ್ಕೋತೀವಿ. ಬೇರೆ ಬೇರೆ ರಾಷ್ಟ್ರಗಳಿಗೆ ನಮ್ಮ ಸೈನಿಕರು ಹೋಗಿ ಟ್ರೈನಿಂಗನ್ನೆಲ್ಲ ನೀಡ್ತಾರೆ. ಸೊ ಡಿಫೆನ್ಸ್ ಎಕ್ಸ್ಚೇಂಜಸ್ ನಡೆಯುತ್ತೆ. ಮತ್ತು ಜಂಟಿ ಕಾರ್ಯಾಚರಣೆಗಳು, ಜಾಯಿಂಟ್ ಮಿಲಿಟರಿ ಎಕ್ಸಸೈಸಸ್ ನಡೆಯುತ್ತೆ. ನೀವು ನೋಡ್ತಾ ಇರ್ತೀರಾ, ಬೇ ಆಫ್ ಬೆಂಗಾಲ್ನಲ್ಲಿ, ಅರೇಬಿಯನ್ ಸೀನಲ್ಲಿ, ಮತ್ತು ಕೆಳಗಡೆ ಇಂಡಿಯನ್ ಓಷನ್ ಹತ್ರ ಇಂಡಿಯಾ, ಜಪಾನ್, US ಟ್ರಯೋ ಮಿಲಿಟರಿ ಎಕ್ಸಸೈಸ್ ಈ ಥರ ಎಲ್ಲ ನಡೀತಾ ಇರುತ್ತೆ. ಓಕೆ, ಇದೊಂದು ಎಕ್ಸಾಂಪಲ್. ಆ್ಯಂಡ್ ದೆನ್ ಸೈನ್ಸ್ ಆ್ಯಂಡ್ ಅದರ್ ಸೆಕ್ಟರ್ಸ್, ಸೈನ್ಸ್ ಆ್ಯಂಡ್ ಸೆಕ್ಟರ್ ಅಂತ ಬಂದಿದೆ, ಸೈನ್ಸ್ ಆ್ಯಂಡ್ ಅದರ್ ಸೆಕ್ಟರ್ಸ್. ಸೊ ಇವಾಗ ವಿಜ್ಞಾನದ ಕ್ಷೇತ್ರದಲ್ಲಿ ಓಕೆ ನಮ್ಮ ಹಂಚಿಕೆಗಳು ನಡೀತಾ ಇರುತ್ತೆ. ಈಗ ನೀವು ಬೇರೆ ದೇಶದ ಉಪಗ್ರಹಗಳು ಭಾರತದಲ್ಲಿ ಉಡಾವಣೆ ಆಗುತ್ತೆ, ಭಾರತದ ಉಪಗ್ರಹಗಳು ರಷ್ಯಾದಂಥ ಬೇರೆ ರಾಷ್ಟ್ರದಲ್ಲಿ ಉಡಾವಣೆ ಆಗುತ್ತೆ. ಈ ಥರ ಎಲ್ಲ ನಾವು ಕಾಣ್ತಾ ಇರ್ತೀವಿ. ಓಕೆ, ಆ್ಯಂಡ್ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಏನಿರುತ್ತೆ, ಅದಕ್ಕೆ ಸಂಬಂಧಿಸಿದ ಡೇಟಾ ಆಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲವೂ ಸಹ ರಾಷ್ಟ್ರಗಳ ಮಧ್ಯೆ ಹಂಚಿಕೆ ಆಗ್ತಾ ಇರುತ್ತೆ, ಇಂಟೆಲಿಜೆನ್ಸ್ ಎಟ್ಸೆಟ್ರಾ. ಓಕೆ, ಸೊ ಇದು ನಮ್ಮ ಪ್ರಾದೇಶಿಕ ಏಕತೆ ಮತ್ತು ಸ್ವತಂತ್ರ ವಿದೇಶಾಂಗ ನೀತಿಗೆ ಪೂರಕವಾದ ಅಂಶಗಳು. ಅದಾದಮೇಲೆ ಎರಡನೇ ಪಾಯಿಂಟ್, ಫೋಸ್ಟರ್ಸ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸ್ಟೆಬಿಲಿಟಿ. ಎರಡನೇ ನಮ್ಮ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶ ಏನು ಅಂದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡ್ಕೊಳ್ಳೋದು. ಅದಕ್ಕೋಸ್ಕರ ಇಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನೋಡೋದಾದರೆ ಪಂಚಶೀಲ. ಸೊ ಪಂಚ ಅಂದರೆ 5, ಶೀಲ ಅಂದರೆ ಫೀಚರ್ಸ್ ಅಥವಾ ಕ್ಯಾರೆಕ್ಟರ್ಸ್ ಆಯಿತಾ. ಸೊ ಭಾರತ ಮತ್ತು ಚೀನಾದ ಮಧ್ಯೆ 1954 ಚೌವೆನ್ ಲೈ ಅಲ್ಲಿ ಹೆಡ್ ಆಫ್ ದ ಸ್ಟೇಟ್ ಮತ್ತು ಭಾರತದ ಅಂದಿನ ಹೆಡ್ ಆಫ್ ದ ಗವರ್ಮೆಂಟ್ ಪ್ರಧಾನಿ ನೆಹರೂರವರು ಪಂಚಶೀಲವನ್ನು ಸಹಿ ಹಾಕ್ತಾರೆ. ಅದರಲ್ಲಿ ಏನಿರುತ್ತೆ, 5 ತತ್ವಗಳು ಭಾರತ ಮತ್ತು ಚೀನಾ ಸಂಬಂಧವನ್ನು ರೂಪಿಸುವಂತಹ ತತ್ವಗಳಿಗೆ ಸಹಿಯನ್ನು ಹಾಕಿರ್ತಾರೆ. ಸೊ ಇದೇನು ತೋರಿಸುತ್ತೆ, ಅದಾದಮೇಲೆ ಹಿಂದಿ ಚೀನಿ ಬಾಯಿ ಬಾಯಿ ಅನ್ನುವಂತಹ ಮೀಡಿಯಾ ಸ್ಟೇಟ್ಮೆಂಟ್ಸ್ ಎಲ್ಲ ಬರುತ್ತೆ. ಸೊ ನಾವು ನೆರೆಹೊರೆ ರಾಷ್ಟ್ರಗಳು ಕಿತ್ತಾಡ್ಕೋಬಾರ್ದು, ಸ್ನೇಹ ಸಹಕಾರವನ್ನು ವೃದ್ಧಿಸ್ಕೋಬೇಕು ಅಂತ ಇದನ್ನು ಮಾಡ್ತಾರೆ. ಬಟ್ ಇಟ್ ವಾಸ್ ಎ ಫೇಲ್ಯೂರ್ ಬಿಕಾಸ್ 1962ನಲ್ಲಿ ಇಂಡಿಯಾ ಚೈನಾ ವಾರ್ ನಡೆಯುತ್ತೆ. ಅದಾದಮೇಲೆ ಪೀಸ್ಫುಲ್ ರೆಸಲ್ಯೂಷನ್ ಆಫ್ ಡಿಸ್ಪ್ಯೂಟ್ಸ್. ಓಕೆ, ಸೊ ಪ್ರಾದೇಶಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಕಲಹ ಉಂಟಾದರೆ ತಕ್ಷಣ ಯುದ್ಧಕ್ಕೆ ಇಳಿಯೋದಲ್ಲ, ಶಾಂತಿಯುತವಾಗಿ ಅದನ್ನ ಬಗೆಹರಿಸೋದಕ್ಕೆ ಮಧ್ಯಸ್ಥಿಕೆ ಇರಬಹುದು, ಬೇರೆ ದಾರಿಗಳ ಮೂಲಕ ಟ್ರೈ ಮಾಡಬೇಕು. ಮೂರನೇದು ನೋಡಿ ಇಲ್ಲಿ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸ್ಟೆಬಿಲಿಟಿ ಅಂತ ಬಂದಾಗ ಪೀಸ್ಫುಲ್ ನ್ಯೂಕ್ಲಿಯರ್ ಟೆಸ್ಟ್. ಭಾರತ 2 ಬಾರಿ ಪೀಸ್ಫುಲ್ ನ್ಯೂಕ್ಲಿಯರ್ ಟೆಸ್ಟ್ಸನ್ನು ಮಾಡಿದೆ. ಒಂದು 1974ರಲ್ಲಿ, ಎರಡನೇದು 1998ರಲ್ಲಿ. 74ರಲ್ಲಿ ಮಾಡಿದಾಗ ಅದನ್ನು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಕರೀತಾರೆ, ಯಾಕೆಂದರೆ ಅದು ಬುದ್ಧ ಪೌರ್ಣಿಮೆ ದಿನ ನಡೆದಿರುತ್ತೆ. ಓಕೆ, ಸೊ ಇಲ್ಲಿವಾಗ 74ನಲ್ಲಿ ಇದನ್ನು ಮಾಡಿದಾಗ, ಯಾವುದು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದಾಗ ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯವರಾಗಿರ್ತಾರೆ. 98ಅಲ್ಲಿ ಮಾಡಿದಾಗ ಭಾರತದ ಪ್ರಧಾನಿ ವಾಜಪೇಯಿ ಅವರು ಆಗಿರ್ತಾರೆ. ವಾಜಪೇಯಿ ಅವರು ಇದನ್ನು ಪೋಖ್ರಾನ್ ಟೆಸ್ಟ್ ಮಾಡಿದಾಗ ಅದಕ್ಕೆ ಹೆಸರು ಆಪರೇಷನ್ ಶಕ್ತಿ ಅಂತ ಕೊಡ್ತಾರೆ. ರೀಸನ್ ಏನು ಅಂದರೆ ಅವ್ರ ಪ್ರಕಾರ ಇಂದಿರಾ ಗಾಂಧಿನೇ 2ನೇ ಟೆಸ್ಟ್ ಮಾಡೋದಕ್ಕೂ ಪ್ರೋತ್ಸಾಹವನ್ನು ನೀಡಿದಂಥ ಶಕ್ತಿಶಾಲಿ ಮಹಿಳೆ ಅನ್ನೋ ಒಂದು ಕಾರಣದಿಂದ ಅದಕ್ಕೆ ಹೆಸರನ್ನು ಕೊಡ್ತಾರೆ. ಓಕೆ, ಸೊ ಈಗ ಎರಡೂ ಸಹ ನಡೆದದ್ದು ರಾಜಸ್ಥಾನ ಪೋಖ್ರಾನ್ ಅನ್ನುವಂಥ ಊರಿನಲ್ಲಿ. ಸೊ ಅದನ್ನು ಪೋಖ್ರಾನ್ 1 ಮತ್ತು ಪೋಖ್ರಾನ್ 2 ಅಂತ ಕರೀತಾರೆ. ಸೊ ಈ ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ರ ಹಿಂದೆ 2 ಉದ್ದೇಶ ಇತ್ತು. ಒಂದು, ನಮ್ಮ ಸಾಮರ್ಥ್ಯ ವಿಶ್ವಕ್ಕೆ ತೋರಿಸುವಂಥ ಉದ್ದೇಶ ಇತ್ತು ಆಯಿತಾ. ಸೊ ಭಾರತ ಬೇರೆ ಎಲ್ಲ ರಾಷ್ಟ್ರಗಳ ಬೇಹುಗಾರಿಕೆ ಇಲಾಖೆಗಳ ಕಣ್ಣು ತಪ್ಪಿಸಿ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿತು. ಈ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರಿಂದ ಹಲವಾರು ರಾಷ್ಟ್ರಗಳು ಭಾರತದ ಮೇಲೆ ಆರ್ಥಿಕ ನಿರ್ಬಂಧ ಇತ್ಯಾದಿಗಳನ್ನ ಹೇರ್ತು. ಈಗ ಎರಡನೇ ಇಂಪಾರ್ಟೆಂಟ್ ಅದರ ಉದ್ದೇಶ ಏನಾಗಿತ್ತು ಅಂತ ನೋಡೋದಾದರೆ, ಭಾರತ
ತನ್ನ ಅಭಿವೃದ್ಧಿಯ ಸಂಕೇತವಾಗಿ ಇದನ್ನು ಮಾಡ್ತು, ಆಯಿತಾ. ಸೊ ನಾವೀಗ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾ ಇರೋದು ಚೈನಾದ ಮೇಲೆ ಹಾಕೋಕ್ಕೋ ಪಾಕಿಸ್ತಾನದ ಮೇಲೆ ಹಾಕೋಕ್ಕೋ ಅಲ್ಲ, ನಾವು ಮಾಡ್ತಾ ಇರೋದು ನಮ್ಮ ಅದರ ಪೀಸ್ಫುಲ್ ಪರ್ಪಸ್. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿಗಿರಬಹುದು, ಆಯಿತಾ. ಇವತ್ತು ಹಲವಾರು ನ್ಯೂಕ್ಲಿಯರ್ ಪ್ಲ್ಯಾಂಟ್ಸನ್ನು ನಾವು ನೋಡ್ತೀವಿ. ಓಕೆ, ಸೊ ನಾವು ಮಾಡಿದ್ದರ ಹಿಂದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಛಾಯೆಯನ್ನು ಬೀರೋದಕ್ಕೆ ಇರಬಹುದು. ಎರಡನೇದು, ಇಟ್ ವಾಸ್ ಟು ಅಸರ್ಟ್ ಅವರ್ ಪೊಸಿಷನ್, ಆಯಿತಾ. ಇಂಟರ್ನಲಿ ನಮಗೆ ಅನಿವಾರ್ಯತೆ ಇತ್ತು. ಓಕೆ, ಫಾರ್ ಪೀಸ್ಫುಲ್ ಪರ್ಪಸ್ ನಾವು ಅದನ್ನು ಬಳಸ್ಕೊಂಡ್ವಿ. ಸೊ ಇವತ್ತು ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂತ 5 ಏನು ಪರ್ಮನೆಂಟ್ ವಿಶ್ವಸಂಸ್ಥೆಯ ಪರ್ಮನೆಂಟ್ ಸದಸ್ಯ ದೇಶಗಳನ್ನ ಹೊರತುಪಡಿಸಿ ಇಸ್ರೇಲ್, ಪಾಕಿಸ್ತಾನ್, ಭಾರತ ಈ 3 ರಾಷ್ಟ್ರಗಳ ಹತ್ರ ಕೂಡ ಇವುಗಳನ್ನ ನಾನ್ ಪ್ರಾಲಿಫರೇಷನ್ ಟ್ರೀಟಿ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂತ ಕರೀತಾರೆ. ನಾವು NPT ಸೈನ್ ಮಾಡದೇ ಇರುವಂತಹ 3 ನ್ಯೂಕ್ಲಿಯರ್ ವೆಪನ್ಸನ್ನು ಹೊಂದಿರುವಂತಹ 3 ರಾಷ್ಟ್ರಗಳು. ಓಕೆ, ಸೊ ಇಲ್ಲಿ ಈಗ ನೋಡಿ 4ನೇ ಪಾಯಿಂಟ್, ಎನ್ಫೋರ್ಸ್ಮೆಂಟ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಅಪೋಸ್ಟ್ ಟೆರರಿಸಮ್. ಓಕೆ, ಸೊ ನಾವು ಯಾವತ್ತೂ ಸಹ ಈಗ ಬೇರೆ ರಾಷ್ಟ್ರಗಳೇ ನಡೆಯುತ್ತಲ್ವ, ಜನಾಂಗೀಯ ಖಗೋಲೆಗಳು ಆ ಥರ ಎಲ್ಲ ನಮ್ಮಲ್ಲಿ ತೀರಾ ವಿರಳ, ಆ ಥರ ಎಲ್ಲ ಇಲ್ಲವೇ ಇಲ್ಲ ಅಂತಲೂ ಹೇಳಬಹುದು. ಓಕೆ, ಸೊ ಮಾನವ ಹಕ್ಕುಗಳ ಉಲ್ಲಂಘನೆನ ಭಾರತ ಯಾವತ್ತೂ ವಿರೋಧಿಸ್ತಾ ಬಂದಿದೆ. ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರಬಹುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನೆಯನ್ನು ಭಾರತ ಅಪೋಸ್ ಮಾಡ್ತಾ ಬಂದಿದೆ. ರೀಸನ್ ಏನು ಅಂದರೆ ಭಾರತ ಕೂಡ ಇದರ ವಿಕ್ಟಿಮ್ ಆಗಿದೆ. ಹಲವಾರು ಬಾರಿ ಟೆರರಿಸ್ಟ್ಗಳು ಭಾರತವನ್ನು ಅಟ್ಯಾಕ್ ಮಾಡಿದ್ದಾರೆ. 26/11 ನವೆಂಬರ್ 11ನೇ ತಾರೀಕಿನ ಆ ಕರಾಳ ಇನ್ಸಿಡೆಂಟ್ ಏನು ನಡೆದಿತ್ತಲ್ವ ತಾಜ್ ಹೋಟೆಲ್ ಮೇಲೆ, ಅದು ಇದಕ್ಕೊಂದು ನಿದರ್ಶನ. ಆ್ಯಂಡ್ ದೆನ್ the last point here is Indian foreign policy aims to foster Asian African unity. ಓಕೆನಾ, ಸೊ ಆಫ್ರಿಕಾ ಕೂಡ ಹಿಂದುಳಿದಂತಹ ಒಂದು ಖಂಡ. ಅಲ್ಲಿ ಇರುವಂತಹ ಎಲ್ಲ ರಾಷ್ಟ್ರಗಳು, ಆಲ್ಮೋಸ್ಟ್ ಸುಮಾರು ರಾಷ್ಟ್ರಗಳು ತುಂಬ ಹಿಂದುಳಿದಿವೆ ಸಾಮಾಜಿಕವಾಗಿ, ಆರ್ಥಿಕವಾಗಿ. ಓಕೆ, ಸೊ ಅವುಗಳಿಗೆ ಭಾರತ ತನ್ನ ಕೈಲಾದಂಥ ಸಹಾಯವನ್ನು ಮಾಡಿ ಅವುಗಳ ಜೊತೆ ಸಂಬಂಧವನ್ನು ವೃದ್ಧಿಸ್ತಾ ಇವೆ. ನಮ್ಮ ಎನರ್ಜಿ ಸೆಕ್ಟರ್ ಏನಿದೆಯಲ್ಲ, ನಮ್ಮ ONGC ಇವರೆಲ್ಲ, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ ಇತ್ಯಾದಿ, ಅಲ್ಲೆಲ್ಲ ಪ್ರಾಜೆಕ್ಟ್ಸ್ನ ನಡೆಸ್ತಾ ಇದ್ದಾರೆ, ಅಲ್ಲಿ ಎಂಪ್ಲಾಯ್ಮೆಂಟನ್ನು ಕೊಡ್ತಾ ಇದ್ದಾರೆ. ಈ ಥರ ಎಲ್ಲ ನಡೀತಾ ಇದೆ. ಏಷ್ಯನ್ ಆಫ್ರಿಕನ್ ಎಕ್ಸ್ಚೇಂಜಸ್ ನಡೀತಿವೆ. ಆ್ಯಂಡ್ ದೆನ್ ಲುಕ್ ಈಸ್ಟ್ ಪಾಲಿಸಿ, ಲುಕ್ ವೆಸ್ಟ್ ಪಾಲಿಸಿ. ಈಗ ಲುಕ್ ಈಸ್ಟ್ ಪಾಲಿಸಿ ಅಂತ ಹೇಳಿದರೆ ನಮ್ಮ ಪೂರ್ವ ಪ್ರದೇಶದಲ್ಲಿರುವಂತಹ ರಾಷ್ಟ್ರಗಳ ಜೊತೆ ಸಂಬಂಧವನ್ನು ವೃದ್ಧಿಸೋದು. ಬಾಂಗ್ಲಾದೇಶದಿಂದ ಹಿಡಿದು ಕಂಬೋಡಿಯಾ, ವಿಯೆಟ್ನಾಂ ಈ ಎಲ್ಲ ರಾಷ್ಟ್ರಗಳು ನಮ್ಮ ಪೂರ್ವಕ್ಕೆ ಬರುವಂಥದ್ದು. ವೆಸ್ಟ್ ಅಂತ ಬಂದಾಗ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಇರಾನ್, ಇರಾಕ್, ಕುವೈಟ್, ಸೌದಿ ಅರೇಬಿಯಾ, ಈ ವೆಸ್ಟ್ ದೇಶಗಳು. ಓಕೆ, ಸೊ ಇವರು IK ಗುಜ್ರಾಲ್ ಇರಬಹುದು, ವಾಜಪೇಯಿ ಅವರು ಇರಬಹುದು, PV ನರಸಿಂಹರಾವ್ ಇರಬಹುದು, ಅವರೆಲ್ಲ ಪ್ರಧಾನಿಗಳಾದಾಗ ಇವರು ಲುಕ್ ಈಸ್ಟ್ಗೆ ಜಾಸ್ತಿ ಒತ್ತನ್ನು ನೀಡ್ತಾ ಹೋದರು. ಮತ್ತು ಗಲ್ಫಲ್ಲಿ 1991ನಲ್ಲಿ ಗಲ್ಫ್ ಯುದ್ಧ ನಡೆದಾಗ ಅದರ ನಂತರದಲ್ಲಿ ವೆಸ್ಟ್ ದೇಶಗಳ ಜೊತೆನೂ ನಾವು ಸಂಬಂಧವನ್ನು ಚೆನ್ನಾಗಿ ಇಟ್ಕೋಬೇಕಾದ ಅನಿವಾರ್ಯತೆ ನಮಗಿದೆ ಅನ್ನೋದು ತೋಚಿ ನಾವು ಲುಕ್ ವೆಸ್ಟ್ ಪಾಲಿಸಿಯನ್ನು ಕೂಡ ಡ್ರಾಫ್ಟ್ ಮಾಡ್ಕೊಂಡು ಅದನ್ನು ಕೂಡ ಸಕ್ಸಸ್ಫುಲ್ಲಾಗಿ ನಡೆಸ್ತಾ ಇದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ವೆಸ್ಟಲ್ಲಿ ಈ ಸೌದಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಭಾರತೀಯರ ಸಂಖ್ಯೆ ಜಾಸ್ತಿ ಇದೆ. ಅಲ್ಲಿ ಹೋಗಿ ಉದ್ಯೋಗವನ್ನು ಪಡೀತಿರೋವಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಆ್ಯಂಡ್ ದೆನ್ ದ ಥರ್ಡ್ ಪಾಯಿಂಟ್ ಇಸ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್, ಆಯಿತಾ. ಸೊ ಇಲ್ಲಿಗ ಭಾರತದ ವಿದೇಶಾಂಗ ನೀತಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋ ಕಡೆ ಪ್ರಯತ್ನವನ್ನು ಮಾಡುತ್ತೆ. ಭಾರತ ಏನು ಮಾಡುತ್ತೆ ನಾನು ಆಗಲೇ ಹೇಳಿದ ಹಾಗೆ, ನೀವು ಆಫ್ರಿಕಾ ಅಂತ ಹೇಳ್ದಲ್ಲ, ಅದ್ರ ಜೊತೆಯಲ್ಲಿ ಈಗ ನೋಡಿ ಸ್ವತಂತ್ರಗೊಂಡಂತಹ 1940s, ಅದು 2ನೇ ಮಹಾಯುದ್ಧ 45 ನಂತರ ಸ್ವತಂತ್ರಗೊಂಡಂತಹ ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕ ಈ ಅಷ್ಟೂ ರಾಷ್ಟ್ರಗಳಿಗೆ ಭಾರತ ಒಂದು ವಾಯ್ಸ್ ಆಗಿ ನಿಂತಿತ್ತು. ಯಾವ ವೇದಿಕೆಯಲ್ಲಿ? ವಿಶ್ವಸಂಸ್ಥೆಯಲ್ಲಿರಬಹುದು, ನ್ಯಾಮ್ ಅಲಿಪ್ತ ನೀತಿ ವೇದಿಕೆಗಳೇನಿತ್ತು ಅಲ್ಲೆಲ್ಲ, ಮತ್ತು G77 ವೇದಿಕೆ ಇರ್ಬೋದು, ಎಲ್ಲ ವೇದಿಕೆಗಳಲ್ಲಿ ಭಾರತ ಈ ಅಭಿವೃದ್ಧಿ ಹೊಂದದೆ ಹಿಂದುಳಿದಿರುವಂತಹ ರಾಷ್ಟ್ರಗಳ ಪರವಾಗಿ ಧ್ವನಿಯನ್ನು ಎತ್ತಿತ್ತು. ಓಕೆ, ಸೊ ಅವ್ರ ವಿರುದ್ಧ ಅಂತ ಬಂದಾಗ ನೆಕ್ಸ್ಟ್ ಇದರ ಪಾಯಿಂಟಲ್ಲಿದೆ ನೋಡಿ, ರೇಸಿಸಮ್ ಅಂದರೆ ವರ್ಣಭೇದ ನೀತಿ, ಕೊಲೋನಿಯಲಿಸಮ್ ಆ್ಯಂಡ್ ಇಂಪೀರಿಯಲಿಸಮ್ ಅಂದರೆ ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವ, ಇದರ ವಿರುದ್ಧ ಭಾರತ ತನ್ನ ಧ್ವನಿಯನ್ನು ಎತ್ತಿತ್ತು. ಓಕೆ, ಆ್ಯಂಡ್ ಇವತ್ತು ನೀವು ನೋಡೋದಾದರೆ ಸಣ್ಣ ಪುಟ್ಟ ದೇಶಗಳಿಗೆ ಭಾರತ ಆರ್ಥಿಕ ನೆರವನ್ನು ಸಹ ನೀಡ್ತಾ ಇದೆ. ಆ್ಯಂಡ್ ಎಲ್ಲಾದರೂ ಪ್ರವಾಹ, ಭೂಕಂಪ ಇಂಥ ನೈಸರ್ಗಿಕ ವಿಪತ್ತುಗಳು ಆದಾಗ ಭಾರತ ಅವರಿಗೆ ಬೇಕಾದಂಥ ಲಾಜಿಸ್ಟಿಕ್ಸ್, ಅವ್ರಿಗೆ ಬೇಕಾದಂಥ ಹೆಲ್ತ್ ಕೇರ್ ಈ ಥರ ಎಲ್ಲ ಸಪ್ಲೈಸನ್ನು ಕೊಡ್ತಾ ಇದೆ. ಆ್ಯಂಡ್ ಫಿನಾನ್ಷಿಯಲ್ ಏಡನ್ನು ಕೂಡ ಕೊಡ್ತಾ ಇದೆ. ಓಕೆ, ಆ್ಯಂಡ್ ದೆನ್ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ವಿಷಯಗಳು, ಆರ್ಥಿಕ ಅಭಿವೃದ್ಧಿ ವಿಷಯಗಳಿಗೆ ಸಂಬಂಧಿಸಿದಂತಹ ಹಲವಾರು ಸಮ್ಮೇಳನಗಳಲ್ಲಿ ಭಾರತ ಭಾಗಿಯಾಗುತ್ತೆ. ಎಕ್ಸಾಂಪಲ್ ಸಾರ್ಕ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ಆಯಿತಾ. ಸೊ ಇಲ್ಲಿಗ ಇದರಲ್ಲಿ ಏನಿದೆ, ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ, ಬ್ರಿಕ್ಸ್, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ.
ಓಕೆ. ಸೊ ಇದು ಎಮರ್ಜಿಂಗ್ ಇಕಾನಮೀಸ್ ಅಂತ ಕರಿತೀವಿ, ಅಭಿವೃದ್ಧಿ ಹೊಂದುತ್ತಿರುವ, ತ್ವರಿತವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತಾ ಇರುವಂಥ ರಾಷ್ಟ್ರಗಳು. ಬಿಮ್ಸ್ಟೆಕ್ ಅಂತ ಹೇಳಿದರೆ ಬೇ ಆಫ್ ಬೆಂಗಾಲ್, ಅದು ಏನಂತ ಹೇಳ್ತಾರೆ, ಹಂಚ್ಕೊಳ್ಳುವಂಥ ತೀರ ಪ್ರದೇಶಗಳನ್ನ ಹಂಚ್ಕೊಳ್ಳುವಂತಹ ರಾಷ್ಟ್ರಗಳ ದೇಶ. ಓಕೆ. ಇಟ್ ಈಸ್ ಅ ಕೋಆಪರೇಷನ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್, ಟೆಕ್ನಾಲಜಿ ಆ್ಯಂಡ್ ಇಕನಾಮಿ. ಅದಾದಮೇಲೆ ಆಸಿಯಾನ್ ಅಂತ ಬಂದಾಗ ಇಟ್ ಈಸ್ ಅನ್ ಅಸೋಸಿಯೇಷನ್ ಕಂಪ್ರೈಸಿಂಗ್ ಆಫ್ ದ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಥವಾ ಆಗ್ನೇಯ ರಾಷ್ಟ್ರಗಳ ಒಂದು ಒಕ್ಕೂಟ. ಅದಾದಮೇಲೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ ಒಕ್ಕೂಟ G8 ಆದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಒಕ್ಕೂಟ G20. ಓಕೆ. ಅದಾದಮೇಲೆ ಇಬ್ಸಾ ಅಂತ ನಾನು ಅನ್ಕೊಂಡಿದ್ದೀನಿ, ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ. ಓಕೆ. ಇವರು ಸಹ ಸಾಮಾಜಿಕ ಅಭಿವೃದ್ಧಿಗೆ ಸಂಬಂಧಿಸಿದ ಸಮ್ಮೇಳನಗಳನ್ನು ಮಾಡ್ಕೋತಾ ಇರ್ತಾರೆ. ಟ್ರೈಲ್ಯಾಟ್ರಲ್ ಇದು ಸಮಿಟ್ಸ್ ನಡೀತಾ ಇರ್ತವೆ. ಬೇಸಿಕ್ ಅಂದರೆ ಬ್ರೆಜಿಲ್, ಸೌತ್ ಆಫ್ರಿಕಾ. AS ಅಂದರೆ AS ಅಂತ ಮಾಡಿರೋದು ಇಲ್ಲಿ. AS ಬೇಸಿಕ್, I ಇಂಡಿಯಾ, C ಚೈನಾ. ಸೊ ಈ ಬೇಸಿಕ್ ಅನ್ನೋದು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತಹ, ಆಯಿತಾ, ಕ್ಲೈಮೇಟ್ ಚೇಂಜ್ ಅಥವಾ ಜಾಗತಿಕ ತಾಪಮಾನಕ್ಕೆ ಸಂಬಂಧಿಸಿದ ಒಪ್ಪಂದಗಳಿಗೆ ಏನು ಭಾರತ ಪಾಲ್ಗೊಳ್ಳುತ್ತೋ ಅಲ್ಲಿ ಕಾಮನ್ ಕನ್ಸರ್ನ್ಸ್ ಇರುವಂತಹ ರಾಷ್ಟ್ರಗಳ ಒಂದು ಒಕ್ಕೂಟ ಅದು. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಅಲಿಪ್ತ ನೀತಿ ಚಳುವಳಿ, ನಾನ್ ಅಲೈನ್ಡ್ ಮೂವ್ಮೆಂಟ್, ಆ್ಯಂಡ್ ಕೊನೆಯದು ಕಾಮನ್ವೆಲ್ತ್ ಆಫ್ ನೇಷನ್ಸ್. ಈಗ ಇಲ್ಲಿ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ ನೋಡೋದಾದರೆ ಅದು 53 ರಾಷ್ಟ್ರಗಳ ಒಂದು ಒಕ್ಕೂಟ. ಸೊ ಏನು ಈ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ ನೋಡೋದಾದರೆ, ಬ್ರಿಟನ್ ಆಧಿಪತ್ಯದಲ್ಲಿದ್ದಂತಹ ವಸಾಹತುಗಳು ಸ್ವತಂತ್ರಗೊಂಡ ನಂತರ ಬ್ರಿಟನ್ನ ರಾಣಿ ಅಡಿಯಲ್ಲಿ ಮಾಡಿಕೊಂಡಂಥ ಒಂದು ಒಪ್ಪಂದ ಕಾಮನ್ವೆಲ್ತ್ ಆಫ್ ನೇಷನ್ಸ್. ಓಕೆ. ಸೊ ಇದು ಹಿಂದೆ ಕಾಲೋನೀಸ್ ಆಗಿದ್ದಂಥ ರಾಷ್ಟ್ರಗಳು 2 ವರ್ಷಕ್ಕೊಮ್ಮೆ ಚೋಗಮ್ ಅಂತ ಒಂದು ಸಮ್ಮೇಳನವನ್ನು ಮಾಡ್ತಾರೆ, ಕಾಮನ್ವೆಲ್ತ್ ಹೆಡ್ ಆಫ್ ಗವರ್ಮೆಂಟ್ಸ್ ಮೀಟಿಂಗ್ ಅಂತ. 2 ವರ್ಷಕ್ಕೊಮ್ಮೆ ಈ 53 ವಸಾಹತುಗಳು, ಹಿಂದಿನ ವಸಾಹತುಗಳು ಸೇರಿಕೊಂಡು ಸಮ್ಮೇಳನವನ್ನು ಮಾಡ್ತಾರೆ. ಕಾಮನ್ವೆಲ್ತ್ ಗೇಮ್ಸ್ ಅಂತ ಕೂಡ ನೀವು ಕೇಳಿರ್ತೀರ ಅಲ್ವಾ. ಸೊ ಈ ಕಾಮನ್ವೆಲ್ತ್, ಇನ್ನೊಂದು ಕಾಮನ್ವೆಲ್ತ್ ಇದೆ, ಅದು ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್, CIS ಅಂತ. ಇದು ಕನ್ಫ್ಯೂಸ್ ಆಗಬೇಡಿ. CIS ಅಂತ ಹೇಳಿದ್ರೆ ಸೋವಿಯತ್ ಒಕ್ಕೂಟ ಛಿದ್ರ ಆದಾಗ ರಷ್ಯಾದೊಂದಿಗೆ ಹೊರಗೆ ಬಂದಂತಹ ಬೇರೆ ರಷ್ಯಾದ ಜೊತೆಯಲ್ಲಿ ಸಪ್ರೇಟ್ ಆದಂತಹ ಸಣ್ಣ ಪುಟ್ಟ 14-15 ರಾಷ್ಟ್ರಗಳ ಒಂದು ಒಕ್ಕೂಟ. ಓಕೆ. ಸೊ ರಷ್ಯಾ ಪ್ಲಸ್ CIS ಕಂಟ್ರೀಸ್ ಆಲ್ ಟುಗೆದರ್, ಅದು ಲ್ಯಾಟ್ವಿಯಾ, ಅರ್ಮೇನಿಯಾ, ತುರ್ಕ್ಮೆನಿಸ್ತಾನ್, ಈ ಥರ ಸಣ್ಣ ಪುಟ್ಟ ರಾಷ್ಟ್ರಗಳೆಲ್ಲ ಏನಿದ್ವಲ್ಲ ಆ ಎಲ್ಲ ರಾಷ್ಟ್ರಗಳು ಮತ್ತು ರಷ್ಯಾ ಸೇರಿಕೊಂಡೆ USSR ಅಂತೀವಿ, ಆಯಿತಾ. ಸೊ USSR ಒಡೆದ ನಂತರ ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಫಾರ್ಮ್ ಆಯಿತು. ಓಕೆ. ಬಟ್ ಇದು ಕಾಮನ್ವೆಲ್ತ್ ಆಫ್ ನೇಷನ್ಸ್. ಬರೀ ಕಾಮನ್ವೆಲ್ತ್ ಅಂತ ಬಳಸಿದ್ರೆ ಅದು ಬ್ರಿಟನ್ನಿಂದ ಸ್ವತಂತ್ರಗೊಂಡಂತಹ ವಸಾಹತುಗಳ ಒಕ್ಕೂಟ, ಆಯಿತಾ. ಸೊ ಕೊನೆಯಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾರತ ಪಾಲ್ಗೊಂಡು ತನ್ನ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ವೃದ್ಧಿಸ್ಕೊಂಡು ಸಾಕ್ತಾ ಇದೆ. 4ನೇ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಇರೋದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ. ಸೊ ಈಗ ಸುಸ್ಥಿರ ಅಭಿವೃದ್ಧಿ ಅನ್ನೋದು, ನೀವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದು ಸಾಮಾನ್ಯವಾಗಿ ಎಕನಾಮಿಕ್ಸಲ್ಲಿ ಬಂದಂತಹ ಒಂದು ಕಾಯಿನ್ ಆದಂತಹ ಒಂದು ಪದ, ಜಾಸ್ತಿ ಬಳಕೆ ಆದಂತಹ ಪದ. ಕ್ರಮೇಣ ಅದನ್ನು ಇವತ್ತು ಎಲ್ಲ ಡಿಸಿಪ್ಲಿನ್ಸ್, ಇಟ್ ಇಸ್ ಅ ಮಲ್ಟಿ ಡಿಸಿಪ್ಲಿನರಿ ಕಾನ್ಸೆಪ್ಟ್, ಹಲವಾರು ಸಬ್ಜೆಕ್ಟ್ಸಲ್ಲಿ ಇದನ್ನು ನಾವಿವತ್ತು ಬಳಸ್ತಾ ಇದ್ದೀವಿ. ಓಕೆ. ಸೊ ಸುಸ್ಥಿರ ಅಭಿವೃದ್ಧಿ ಅಂತ ಅಂದರೆ ಏನು ಅಂತ ನೋಡೋದಾದರೆ, ನಮ್ಮ ಸಂಪನ್ಮೂಲಗಳ ಬಳಕೆ ಇತಿಮಿತಿಯಲ್ಲಿರಬೇಕು. ಮುಂಬರುವ ತಲೆಮಾರುಗಳಿಗೆ, ಮುಂದಿನ ಫ್ಯೂಚರ್ ಜನರೇಷನ್ಸ್ಗೆ ಉಳಿಯೋಷ್ಟು ನಾವು ಕಾಂಪ್ರಮೈಸನ್ನು ಮಾಡಿ ಅವ್ರ ಮುಂದೆ ಏನು ಸಂಪನ್ಮೂಲಗಳೇ ಇಳ್ದಿರ, ಇವಾಗ ನೋಡಿ ನಾವು ಹೇಳ್ತೀವಿ ಒಂದು ಬ್ಯಾರಲ್ ಆಫ್ ಆಯಿಲ್ ತಯಾರಿಸೋದಕ್ಕೆ ಎಷ್ಟೋ ಲಕ್ಷ ವರ್ಷಗಳು ಬೇಕು ಅಂತ. ಅದೇ 1 ಲೀಟ್ರ್ ಆಯಿಲ್ನ ಖಾಲಿ ಮಾಡೋದಕ್ಕೆ 1 ಕಿಲೋಮೀಟ್ರ್ ಯಾವುದಾದ್ರು ದೊಡ್ಡ ಗಾಡಿ 1 ಕಿಲೋಮೀಟರ್ ಹೋಗಿ ಬಂದರೆ 1 ಲೀಟ್ರ್ ಆಯಿಲ್ ವೇಸ್ಟ್ ಆಗಿಬಿಡುತ್ತೆ, ಫ್ಯೂಯಲ್ ಹೋಗಿಬಿಡುತ್ತಲ್ವ. ಸೊ ಅದನ್ನು ಪ್ರೊಡ್ಯೂಸ್ ಮಾಡೋದು ಎಷ್ಟು ಕಷ್ಟನೋ ಅದನ್ನು ಯೂಸ್ ಮಾಡೋದು ಅಷ್ಟೇ ಈಸಿ. ಸೊ ಈಗ ಮುಂದೆ ಒಂದು ದಿನ ಬರುತ್ತೆ ಅಂತ ಹೇಳ್ತಾರೆ, ಯಾವಾಗ ಎಲ್ಲ ಫ್ಯೂಯಲ್ ಎಕ್ಸಾಸ್ಟ್ ಆಗೋಗುತ್ತೆ. ಓಕೆ. ಫಾಸಿಲ್ ಫ್ಯೂಯಲ್ಸ್ ಯಾವುದೂ ಇರೋಲ್ಲ, ಈ ಪೆಟ್ರೋಲು, ಡೀಸೆಲ್ ಎಲ್ಲ ಹೋಗಿಬಿಡುತ್ತೆ. ಆಗ ಮುಂದೆ ಬರುವಂಥ ಜನರೇಷನ್ಸ್ ಏನು ಮಾಡ್ತಾರೆ, ಅವರು ಯಾವ ಫ್ಯೂಯಲನ್ನು ಬಳಸ್ತಾರೆ. ಇವತ್ತು ನಾವು ಓಕೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿನೂ ಅಭಿವೃದ್ಧಿ ಸ್ಟೇಜಲ್ಲಿ ಇದ್ದೀವಿ, ಅಭಿವೃದ್ಧಿಗೊಳಿಸ್ತಾ ಇದ್ದೀವಿ. ಬಟ್ ನಮ್ಮಲ್ಲಿರೋ ಸಂಪನ್ಮೂಲಗಳನ್ನೆಲ್ಲ ಖಾಲಿ ಮಾಡಿಬಿಟ್ಟು ಅವ್ರ ಕೈನ ಬರೆದು ಮಾಡಬಾರ್ದು ಅನ್ನೋದು ಸುಸ್ಥಿರ ಅಭಿವೃದ್ಧಿ. ಓಕೆ. ಸೊ ಇದರ 3 ಪಿಲ್ಲರ್ಸ್ ಅಂತ ಗುರುತಿಸುತ್ತೆ ವಿಶ್ವಸಂಸ್ಥೆ: ಸೋಷಿಯಲ್ ಈಕ್ವಿಟಿ, ಇಕನಾಮಿಕ್ ಡೆವಲಪ್ಮೆಂಟ್, ಎನ್ವೈರ್ಮೆಂಟಲ್ ಕನ್ಸರ್ವೇಷನ್. ಸೋಷಿಯಲ್ ಈಕ್ವಿಟಿ ಅಂತ ಹೇಳಿದರೆ ಸಾಮಾಜಿಕ ನ್ಯಾಯ. ಓಕೆ. ಸೊ ಕೆಳವರ್ಗದಲ್ಲಿ ಇರುವಂತಹ ಅಥವಾ ಅಬಲೆಯರು, ಫಾರ್ ಎಕ್ಸಾಂಪಲ್ ಇದು ಇರ್ತಾರಲ್ಲ, ಈ
ಡೆಸ್ಟಿಟ್ಯೂಟ್ಸ್ ಅಂತಾರೆ. ಡೆಸ್ಟಿಟ್ಯೂಟ್ಸ್ ಅಂದರೆ ಪಾವರ್ಟಿ, ಈ ಬಡತನದಿಂದ ಕೂಡಿದಂಥ ಮಹಿಳೆಯರಿರಬಹುದು, ಆಯಿತಾ. ಆಮೇಲೆ ಮಕ್ಕಳಿರಬಹುದು, ವೃದ್ಧರಿರ್ಬೋದು, ದಿವ್ಯಾಂಗರು ಅಂತ ನಾವು ಕರಿತೀವಿ. ಓಕೆ, ಸೊ ದಿವ್ಯಾಂಗರಿರಬಹುದು, ಈ ವಿಕಲಚೇತನರು ಅಂತ ಹಿಂದೆ ಏನು ಕರಿತಾ ಇದ್ರು ಅವರಿರಬಹುದು, ಆಯಿತಾ. ಆಮೇಲೆ ಈ ಥರ ಎಲ್ಲ ಸಮಾಜದಲ್ಲಿ ವಂಚಿತ ಏನು ಗ್ರೂಪ್ಸ್ ಇವೆ ಅವರನ್ನು ಮುಖ್ಯವಾಹಿನಿಗೆ ಕರೆತರುವಂಥ ಪ್ರಯತ್ನ. ಅದಾದಮೇಲೆ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿ, ಮತ್ತು ಅದ್ರ ಜೊತೆಯಲ್ಲಿ ಪರಿಸರ ಸಂರಕ್ಷಣೆ. ಈ ಮೂರು ಸಹ ಕೂಡಿದ್ರೆ ಇಟ್ಸ್ ಆಲ್ ಅಬೌಟ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಇಂಡಿಯಾ ಇಸ್ ಅ ಸಿಗ್ನೇಟರಿ ಆಫ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಸಿಗ್ನೇಟರಿ ಆಫ್ ದ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, UNFCCC ಅಂತ ಕರಿತೀವಿ. ಸೊ ಇದೊಂದು ಒಪ್ಪಂದ, ಕ್ಲೈಮೇಟ್ ಚೇಂಜ್, ಭೂಮಿಯ ತಾಪಮಾನ ಹೆಚ್ಚುತ್ತಾ ಇದೆಯಲ್ಲ ಅದಕ್ಕೆ ಸಂಬಂಧಿಸಿದಂಥ ಒಂದು ಒಪ್ಪಂದ. ಇದನ್ನು ಭಾರತ ಸೈನ್ ಮಾಡಿದೆ. ಆ್ಯಂಡ್ ಪ್ರತಿ ವರ್ಷ ಅದರ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ನಡೀತಾ ಇರುತ್ತೆ. ಒಂದೊಂದು ವರ್ಷ ಒಂದೊಂದು ರಾಷ್ಟ್ರದಲ್ಲಿ ಅದು ನಡೀತಾ ಇರುತ್ತೆ. ಭಾರತ ಇದನ್ನು ಸೈನ್ ಮಾಡಿದೆ. ಅಂದರೆ ಇದಕ್ಕೆ ಸಂಬಂಧಿಸಿದಂತೆ 2015ರಲ್ಲಿ ಒಂದು ಒಪ್ಪಂದವನ್ನು UNFCCCಯ ಮುಂದುವರೆದ ಭಾಗ, ಓಕೆ, ಅದನ್ನು ಪ್ಯಾರಿಸ್ ಟ್ರೀಟಿ ಅಂತ ಕರೀತಾರೆ. ಯಾಕೆಂದರೆ ಆ ವರ್ಷದ COP ಅಂತ ಕೊಟ್ಟಿದ್ದೀನಿಲ್ಲ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಪ್ಯಾರಿಸಲ್ಲಿ ನಡೀತು. ಹಾಗಾಗಿ ಅಲ್ಲಿ ಎಲ್ಲರೂ ಸೈನ್ ಮಾಡಿದ್ರಿಂದ ಅದನ್ನು ಪ್ಯಾರಿಸ್ ಟ್ರೀಟಿ ಅಂತ ಕರೀತಾರೆ. ಸೊ ಪ್ಯಾರಿಸ್ ಟ್ರೀಟಿಯನ್ನು ಭಾರತ ಗಾಂಧಿ ಜಯಂತಿಯ ದಿನ ಅಕ್ಟೋಬರ್ 2, 2016 ದಿನ ಭಾರತ ಅದನ್ನು ಒಪ್ಪಿಗೆಯನ್ನು ಅದಕ್ಕೆ ಸೂಚಿಸಿದೆ. ಓಕೆ, ಸೊ ಯಾಕೆ ಪರಿಸರ ಇಂಪಾರ್ಟೆಂಟ್ ಅಂತ, ಯಾಕೆ ಗಾಂಧಿ ಜಯಂತಿ ದಿನ ಮಾಡಿದ್ರು ಅಂತ ನೋಡೋದಾದರೆ, ಗಾಂಧೀಜಿಯವರ ಒಂದು ಸ್ಲೋಗನ್ ಇದೆ, ಎನ್ವೈರನ್ಮೆಂಟ್ ಹ್ಯಾಸ್ ಸಫಿಷಿಯೆಂಟ್ ಟು ಫುಲ್ಫಿಲ್ ಅವರ್ ನೀಡ್ಸ್ ಬಟ್ ನಾಟ್ ಅವರ್ ಗ್ರೀಡ್ಸ್ ಅಂತ. ಅಂದರೆ ನಮ್ಮ ಅಗತ್ಯಾಂಶಗಳನ್ನ ಪೂರೈಸೋದಕ್ಕೆ ಪರಿಸರದಲ್ಲಿ ಎಲ್ಲ ಇದೆ, ಬಟ್ ನಮ್ಮ ಅತಿ ಆಸೆಗಳನ್ನ ಪೂರೈಸೋದಕ್ಕೆ ಏನೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು, ನಮ್ಮ ಅಗತ್ಯಗಳಿಗೆ ಬಳಸ್ಕೋಬೇಕೇ ವಿನಃ ಅದನ್ನು ಅತಿ ಆಸೆಗೆ ಬಿದ್ದು ಅದನ್ನು ಸರ್ವನಾಶ ಮಾಡಬಾರ್ದು ಅಂತ ಹಿಂದಿನ ಕಾಲದಿಂದಲೂ ನಮ್ಮಲ್ಲಿ ಕ್ಲೈಮೇಟ್ ಇಥೋಸ್ ಅಂತ ಹೇಳ್ತೀವಿ, ಆಯಿತಾ. ಎಲ್ಲ ಎಥಿಕ್ಸ್ ನಮ್ಮದೇನಿದೆ, ಎನ್ವೈರ್ಮೆಂಟಲ್ ಎಥಿಕ್ಸ್, ನಾವು ಪರಿಸರವನ್ನು ಪೂಜಿಸ್ತಾ ಬಂದವರು. ಸೊ ಆ ನಿಟ್ಟಿನಲ್ಲಿ ಗಾಂಧೀಜಿಯವರ ಒಂದು ಸ್ಮರಣಾರ್ಥ ಆ ದಿನವೇ ನಾವು ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿರ್ತೀವಿ. ಆ್ಯಂಡ್ ದೆನ್ ಇಂಡಿಯಾ ಇಸ್ ಇಂಪ್ಲಿಮೆಂಟಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 2030. ಸೊ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಒಂದು ಬಂತು. ಓಕೆ, ಅದು 2000ರಲ್ಲಿ ಬಂತು. ಅದರಲ್ಲಿ 8 ಗೋಲ್ಸ್ ಇದ್ವು. ಆ 8 ಗೋಲ್ಸ್ನ ಮುಂದುವರೆದ ಭಾಗ, ಅದು 8 ಗೋಲ್ಸ್ ಏನಂದರೆ ಡೆವಲಪ್ಮೆಂಟಿಗೆ ಸಂಬಂಧಿಸಿದ್ದು. ಓಕೆ, ಸೊ ಆ ಗೋಲ್ಸ್ ಏನಿತ್ತಲ್ವಾ, ಆ 8 ಗೋಲ್ಸ್ 2000ದಿಂದ 2015ವರೆಗೂ ಅದನ್ನ ಅಚೀವ್ ಮಾಡಬೇಕು ಅಂತಿತ್ತು. ಓಕೆ, 2015ರಲ್ಲಿ ಅದು ಕಂಪ್ಲೀಟ್ ಆಗಲಿಲ್ಲ. ಅದಕ್ಕೆ ಏನು ಮಾಡಿದ್ರೆ ಇನ್ನೂ 15 ವರ್ಷಕ್ಕೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್, ಮಿಲೇನಿಯಂ ಅಂದರೆ ಹೊಸ ಏನಂತಾರೆ ಶತಮಾನ ಪ್ರಾರಂಭ, 2000 ಅಲ್ವಾ, ಹೊಸ ಶತಮಾನ ಪ್ರಾರಂಭ ಅದನ್ನು ಲಾಂಚ್ ಮಾಡಿದ್ರು. 15 ವರ್ಷ ಬಿಟ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನು ಲಾಂಚ್ ಮಾಡ್ತಾರೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನಲ್ಲಿ 17 ಗೋಲ್ಸ್ ಇವೆ ವಿತ್ 161 ಟಾರ್ಗೆಟ್ಸ್. ಸೊ ಅದನ್ನು ವಿಶ್ವಸಂಸ್ಥೆ ಇವಾಗ ಜಾರಿಗೊಳಿಸಿದೆ. ಆಲ್ರೆಡಿ 5 ವರ್ಷ ಆಗಿದೆ, ಇನ್ನು 10 ವರ್ಷ ಬಾಕಿ ಇದೆ. 2021ನಲ್ಲಿದ್ದೀವಿ ನಾವೀಗ, 10ಕ್ಕೂ ಕಮ್ಮಿನೇ ಇದೆ ಅಂದ್ಕೋಬೋದು. ಸೊ ಇನ್ನು ಈಗ 17 ಗೋಲ್ಸ್ ಏನಿದೆ ಅದನ್ನು ಭಾರತ ಈಡೇರಿಸಿದ್ರೆ ಸುಸ್ಥಿರ ಅಭಿವೃದ್ಧಿಯನ್ನು ನಾವು ಕಾಣಬಹುದಾಗಿದೆ. ಸೊ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ಸಕ್ಸಸ್ಫುಲ್ ಆಗಬೇಕು ಅಂದರೆ ಭಾರತದ ಪರ್ಫಾರ್ಮೆನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ನಾವಿಲ್ಲಿ ಗುರುತಿಸ್ತೀವಿ. ಲಾಸ್ಟ್ ಪಾಯಿಂಟ್, ಮೇಕಿಂಗ್ ಸ್ಟ್ರೈಡ್ಸ್ ಇನ್ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್. ಸೊ ಆಗಲೇ ಹೇಳಿದ್ನಲ್ವಾ, ಈ ಫಾಸಿಲ್ ಫ್ಯೂಯಲ್ಸ್ ಎಲ್ಲ ಮುಗ್ದು ಹೋಗುತ್ತೆ, ವಾಟ್ ನೆಕ್ಸ್ಟ್? ಓಕೆ, ಸೊ ಈ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ, ಮರುಬಳಕೆ ಮಾಡುವಂತಹ ಇಂಧನ ಮೂಲಗಳೇನಿದೆಯಲ್ಲ ಅದ್ರ ಕಡೆ ನಾವು ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಅದು ಆ ಕ್ಷೇತ್ರದಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಬೆಳೀತಾ ಇದೆ. ಆ್ಯಂಡ್ ಭಾರತ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ರಿನ್ಯೂವಬಲ್ ಎನರ್ಜಿ ಸೆಕ್ಟರಲ್ಲಿ ಮಾಡಿಕೊಂಡು ಮುನ್ನುಗ್ತಾ ಇದೆ. ಓಕೆ, ನಾವು 175 ಗಿಗಾವಾಟ್ಸ್ ಆಫ್ ಇದು ರಿನ್ಯೂವಬಲ್ ಎನರ್ಜಿಯನ್ನು 2022 ಅಷ್ಟೊತ್ತಿಗೆ ಮಾಡ್ತೀವಿ ಅನ್ನುವಂಥ ಒಂದು ದೊಡ್ಡ ಧ್ಯೇಯವನ್ನು ಭಾರತ ಹೊಂದಿದೆ. ಅದರ ಕಡೆ ಭಾರತ ಸಾಗ್ತಾ ಇದೆ, ಆನ್ ಅ ಪಾಸಿಟಿವ್ ನೋಟ್. And then fifth point, it raised one of the important objectives of Indian foreign policy is to raise India's international stature. ಆಯಿತಾ. ಸೊ ನಮ್ಮ ವಿದೇಶಾಂಗ ನೀತಿ ಯಾವ ರೀತಿ ಇರಬೇಕು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸ್ಥಾನಮಾನ ವೃದ್ಧಿಯಾಗಬೇಕು. ಎಲ್ಲರೂ ನಮ್ಮನ್ನು ನೋಡಿ ಭಾರತ ಅಂದರೆ ಒಂದು ರೀತಿ ಗೌರವವನ್ನು ಸೂಚಿಸುವಂಥ ಒಂದು ಪೊಸಿಷನಿಗೆ ಭಾರತ ಹೋಗಬೇಕು. ಓಕೆ, ನಮ್ಮ ಸಿವಿಲೈಸೇಷನ್, ನಮ್ಮ ಏನು ನಾಗರಿಕತೆ ತುಂಬ ಹಳೆಯದು. ಓಕೆ, 4 ಧರ್ಮಗಳಿಗೆ ಇದು ತವರೂರು. ಓಕೆ, ಏನು ಬೇರೆ ಬೇರೆ ರಾಷ್ಟ್ರದವರೆಲ್ಲ ನಮ್ಮನ್ನು ಆಳಿದ್ದಾರೆ, ನಮ್ಮಲ್ಲಿ ಇದ್ದಿದ್ದನ್ನು ದೋಚ್ಕೊಂಡು ಹೋಗಿದ್ದಾರೆ. ಆದರೂ ಭಾರತ ಇವತ್ತಿಗೂ ತನ್ನ ಸ್ವಂತಿಕೆಯನ್ನು ಉಳಿಸ್ಕೊಂಡಿದೆ. ಸೊ ಭಾರತದಲ್ಲಿ ಇರುವಷ್ಟು
ಸ್ವಾತಂತ್ರ್ಯ, ಭಾರತದಲ್ಲಿರುವಷ್ಟು ಹಕ್ಕುಗಳು, ಭಾರತದಲ್ಲಿರುವಷ್ಟು ಸವಲತ್ತುಗಳು ವಿಶ್ವದ ಯಾವ ದೇಶದಲ್ಲೂ ಇಲ್ಲ. ಹಾಗಿರುವಾಗ ಭಾರತದಲ್ಲಿ ಹುಟ್ಟಿರೋ ನಾವು ಧನ್ಯರು ಅಂದ್ಕೋಬೇಕು. ಭಾರತದ ಪ್ರತಿ ಹೆಚ್ಚಿನ ಗೌರವ ಘನತೆಯನ್ನು ಸ್ಟೂಡೆಂಟ್ಸ್ ಆದ ನೀವು ಕಾಪಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹಾಗೆ ನಮ್ಮ ದೇಶ ಔಟ್ಶೈನ್ ಆಗಬೇಕು. ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ಭಾರತ ಬರೀ ಅಭಿವೃದ್ಧಿ ಅಷ್ಟೇ ಅಲ್ಲ, ಅವರಲ್ಲಿ ಮೌಲ್ಯಗಳಿವೆ, ಅದನ್ನು ಸಹ ನಾವು ಗೌರವಿಸಬೇಕು. ಭಾರತ ಆ್ಯಸ್ ಅ ಹೋಲ್ ನಾವು ಗೌರವಿಸಬೇಕು ಅನ್ನೋದು ಸ್ಟೂಡೆಂಟ್ಸ್ ಕಮ್ಯುನಿಟಿನಲ್ಲಿ, ಸ್ಟೂಡೆಂಟ್ಸ್ ಫ್ರೆಟರ್ನಿಟಿಯಲ್ಲಿ ಇದು ಬೆಳಿಬೇಕು. ಓಕೆ, ಸೊ ಇದಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನೋಡೋದಾದರೆ ವಿಶ್ವಸಂಸ್ಥೆ. ಓಕೆ, ಸೊ ವಿಶ್ವಸಂಸ್ಥೆ ಮತ್ತು ಉಳಿದ ಪ್ರಾದೇಶಿಕ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಲ್ಲಿ ಭಾರತ ಸ್ಟ್ರಾಂಗ್ ಆಗಿ, ಪವರ್ಫುಲ್ಲಾಗಿ ಹೊರಹೊಮ್ಮುತ್ತಾ ಇದೆ. ಓಕೆ, ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ, ಡೊನೇಷನ್ಸ್ ಕೊಡ್ತೀವಿ, ಅದರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರ ಜೊತೆಗೆ ನಾನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ನಾನು ನಿಮಗೆ ಇನ್ ಡೀಟೇಲ್ ನೆಕ್ಸ್ಟ್ ಒಂದು ಸೆಷನಲ್ಲಿ ಅದನ್ನು ಹಾಕಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಡೀಟೇಲ್ ಮಾಡಲಿಲ್ಲ. ಅಲ್ಲಿ ಇದು ಎಕನಾಮಿಕ್, ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಸಹ ಬರುತ್ತೆ. ಓಕೆ, ಆ್ಯಂಡ್ ದೆನ್ ಹ್ಯುಮ್ಯಾನಿಟೇರಿಯನ್ ಏಡ್ ಟು ಡೆವಲಪಿಂಗ್ ಕಂಟ್ರೀಸ್. ಸೊ ಭಾರತ ಇವತ್ತು ಹಲವಾರು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಮಾನವೀಯ ನೆರವನ್ನು ನೀಡ್ತಾ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಎಕನಾಮಿಕ್ ಅಸಿಸ್ಟೆನ್ಸ್ ಇರಬಹುದು, ಆಯಿತಾ, ಮತ್ತು ಬೇರೆ ಟೆಕ್ನಿಕಲ್ ಕೋಆಪರೇಷನ್ ಇರ್ಬೋದು, ಈ ರೀತಿ ಎಲ್ಲ ನೀಡ್ತಾ ಇದೆ. ರೀಸೆಂಟಾಗಿ ಮಂಗೋಲಿಯಾ ರಾಷ್ಟ್ರಕ್ಕೆ ಭಾರತ $1 million ಅಮೌಂಟನ್ನು ಕೊಡ್ತು. ಅದಾದಮೇಲೆ ಅಫ್ಘಾನಿಸ್ತಾನ್ ದೇಶ ಗೊತ್ತಲ್ವಾ, ಸೊ ಅಫ್ಘಾನಿಸ್ತಾನದಲ್ಲಿ ಪಾರ್ಲಿಮೆಂಟ್ ಬಿಲ್ಡಿಂಗನ್ನು ಕಟ್ಸೋದಕ್ಕೆ 2015 ಅದು ಇನಾಗ್ರೇಟ್ ಆಯಿತು. ಆಗ ಅದರ ಹಿಂದೆ ಅಲ್ಲಿ ಡೆಮೋಕ್ರೆಟಿಕ್ ಪ್ರೊಸೆಸ್ ಮಾಡೋದಕ್ಕೆ ಮತ್ತು ಅಲ್ಲಿಯ ಪಾರ್ಲಿಮೆಂಟಿಗೆ ಭಾರತ ಫಂಡನ್ನು ಕೊಟ್ಟಿದೆ. ಓಕೆ, ಸೊ ಈ ರೀತಿ ಎಲ್ಲ ನಾವು ಬೇರೆ ಬೇರೆ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದ್ದೇವೆ. ಆ್ಯಂಡ್ ದೆನ್ ಇದರಿಂದ ಏನಾಗ್ತಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸ್ಟೇಚರ್ ವೃದ್ಧಿಸಬೇಕು ಅಂತ ಹೇಳಿ, ಆಯಿತಾ, ಮತ್ತು ಭಾರತ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಮ್ಮ ಪಾಲ್ದಾರಿಕೆ ಜಾಸ್ತಿ ಇರೋದರಿಂದ ನಮಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿನಲ್ಲಿ ಒಂದು ಪರ್ಮನೆಂಟ್ ಸೀಟ್ ಬೇಕು ಅನ್ನೋ ಒಂದು ಆಗ್ರಹವನ್ನು ಭಾರತ ಮಾಡ್ತಾ ಸಾಗಿದೆ. ಕೆಲವು ರಾಷ್ಟ್ರಗಳು ಅದನ್ನು ಹಲವು ರಾಷ್ಟ್ರಗಳನ್ನು ಸಪೋರ್ಟ್ ಮಾಡ್ತಿವೆ, ಕೆಲವು ರಾಷ್ಟ್ರಗಳು ಅದಕ್ಕೆ ಅಡ್ಡಗಾಲಾಗಿ ನಿಂತಿವೆ. ಮುಂಬರುವ ದಿನಗಳಲ್ಲಿ ಇದನ್ನು ಸಕ್ಸಸ್ಫುಲ್ ಆಗಲಿ ಅಂತ ಬಯಸ್ತೀವಿ. ಸೊ ಕೊನೆಯ ಪಾಯಿಂಟ್, ಡಯಾಸ್ಪೊರಾ ಆ್ಯಂಡ್ ಇಟ್ ಸಾಫ್ಟ್ ಪವರ್ ಕಲ್ಚರ್. ಅಂದರೆ ಕಲ್ಚರ್ ಡೈಮೆನ್ಷನಲ್ಲಿ ಸಾಫ್ಟ್ ಪವರ್. ಓಕೆ, ಸಾಫ್ಟ್ ಪವರ್ ಡೈಮೆನ್ಷನಲ್ಲಿ ಕಲ್ಚರ್, ಸೊ ಈಗ ಭಾರತದ ಡಯಾಸ್ಪೊರಾ ಅಂದರೆ ಅನಿವಾಸಿ ಭಾರತೀಯರು ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಇರಬಹುದು, ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್. ಅಂದರೆ ಭಾರತದವರು ಯಾರು ವಿದೇಶದಲ್ಲಿ, ಆಯಿತಾ, ತಮ್ಮ ಉದ್ಯೋಗಕ್ಕೋಸ್ಕರ ಇರ್ಬೋದು, ಶಿಕ್ಷಣಕ್ಕೋಸ್ಕರ, ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಹೋಗಿ ನೆಲೆಸಿ ಅಲ್ಲಿಯ ಆಗಿರಬಹುದು ಅಥವಾ ಆಗಿಲ್ಲದೆ ಇರಬಹುದು, ಈ ರೀತಿ ಇರೋರು. ಸೊ ಇಲ್ಲಿಂದ ಹೋದಂಥ ಭಾರತೀಯರು ಬೇರೆ ದೇಶದಲ್ಲಿ ನೆಲೆಯಾಗಿರೋರು ಭಾರತದ ಸಂಸ್ಕೃತಿಯನ್ನು, ಭಾರತದ ಗರಿಮೆಯನ್ನು ಸಾರಬೇಕು. ಭಾರತೀಯರು ಅಂತ ಅಂದರೆ ಅವರಲ್ಲಿ ನಾಲೆಡ್ಜ್ ಇರುತ್ತೆ, ದೇ ಆರ್ ಎಜುಕೇಟೆಡ್, ಆಯಿತಾ, ಅವರಲ್ಲಿ ಕಾಮನ್ ಸೆನ್ಸ್ ಹೆಚ್ಚು, ಅವರ ಶಿಕ್ಷಣ ಮಟ್ಟ ತುಂಬ ಚೆನ್ನಾಗಿರುತ್ತೆ ಅಂತ ಭಾರತದವರು ಎಷ್ಟೋ ರಾಷ್ಟ್ರಗಳಲ್ಲಿ ನರ್ಸಸ್ಸು, ಎಂಜಿನಿಯರ್ಸು, ಡಾಕ್ಟರ್ಸು ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಡಯಾಸ್ಪೊರಾನೇ ಭಾರತದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೊಂದು ಗುರುತಿಸುವಿಕೆಯನ್ನು ತಂದುಕೊಡುವಂಥ ಒಂದು ಕಮ್ಯುನಿಟಿ ಅಂತ ಹೇಳ್ತಾ, ಸೊ ನಾನು ಈ 5 ಪಾಯಿಂಟ್ಸ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಓಕೆ, ಸೊ ಹಿಯರ್ ಐ ಎಂಡ್ ಮೈ ಸೆಷನ್ ಆನ್ ದಿ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಥ್ಯಾಂಕ್ ಯು.